ಕೆರೂರ ಪಿಎಸ್ಐ ಭೀಮಪ್ಪ ರಬಕವಿ ಜೂಜಾಟ ಪ್ರಕರಣದಲ್ಲಿ 1,70,000 ಲಂಚ ಪಡೆದು ಜೈಲು ಸೇರಿದ ಪ್ರಕರಣದ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯ ಮತ್ತೊಬ್ಬ ಮಹಿಳಾ ಪಿಎಸ್ಐ ವಿರುದ್ಧ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಪಿಎಸ್ಐ ಜ್ಯೋತಿ ವಾಲಿಕಾರ್ ವಿರುದ್ಧ 20,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದ್ದು, ಅದಕ್ಕೆ ಸಂಬಂಧಿಸಿದ ಆಡಿಯೋವೊಂದು ಈಗ ವೈರಲ್ ಆಗಿದೆ. ಪತ್ರಕರ್ತ ಒಬ್ಬರ ವಿರುದ್ಧ ಸುಳ್ಳು ಪ್ರಕರಣವೊಂದನ್ನು ದಾಖಲಿಸಿ ಬಿ ರಿಪೋರ್ಟ್ ಹಾಕಲು 40,000ಕ್ಕೆ ಬೇಡಿಕೆ ಇಟ್ಟಿದ್ದರು. ಬಳಿಕ ಮಾತುಕತೆ ಮೂಲಕ 20,000 ಲಂಚಕ್ಕೆ ಒಪ್ಪಿಕೊಂಡಿದ್ದರು. ಅಮ್ಮಿನಗಡ ಪಿಎಸ್ಐ ಜ್ಯೋತಿ ವಾಲಿಕಾರ್ ಅದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಹವಾಲ್ದಾರ್ ಒಬ್ಬರ ಮೂಲಕ ಲಂಚದ ಬಗ್ಗೆ ಮಾತುಕತೆ ಆದ ಆಡಿಯೋ ಇದೀಗ ವೈರಲ್ ಆಗಿದೆ. ಹುನಗುಂದ್ ಡಿವೈಎಸ್ಪಿ ಮತ್ತು ಸಿಪಿಐಗೆ ಇದರಲ್ಲಿ ಪಾಲು ಕೊಡಬೇಕೆಂದು ಪಿಎಸ್ಐ ಜ್ಯೋತಿ ವಾಲಿಕಾರ್ ಮಾತನಾಡಿರುವ ಬಗ್ಗೆ ಆಡಿಯೋದಲ್ಲಿ ಬೆಳಕಿಗೆ ಬಂದಿದೆ. ಅಲ್ಲದೆ ಇಬ್ಬರು ಶಾಸಕ ಮೂಲಕ ಕೆರೂರ ಪಟ್ಟಣದ ಒಬ್ಬ ಡಾಕ್ಟರ್ ಅಲ್ಲ ನಕಲಿ ಡಾಕ್ಟರ್ ಕೆರೂರ ಪೊಲೀಸ ಠಾಣೆಗೆ ಜ್ಯೋತಿ ವಾಲಿಕಾರ್ ಅವರನ್ನು ವರ್ಗಾವಣೆ ಮಾಡಿಸಲು ಪ್ರಯತ್ನ ನಡೆಸಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ಲಂಚ ಪಡೆದು ಭೀಮಪ್ಪ ರಬಕವಿ ಜೈಲು ಸೇರಿದ್ದಾನೆ. ಆ ಭ್ರಷ್ಟಾಚಾರಿ ಸ್ಥಾನಕ್ಕೆ ಮತ್ತೊಬ್ಬ ಭ್ರಷ್ಟ ಅಧಿಕಾರಿ ಬರುವುದು ಬೇಡ ಎಂದು ಕೆರೂರ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆರೂರ್ ಪಟ್ಟಣಕ್ಕೆ ಒಬ್ಬ ಪ್ರಾಮಾಣಿಕ, ದಕ್ಷ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರಿಗೆ ಕೆರೂರ ನಾಗರಿಕರು ಮನವಿ ಮಾಡಿದ್ದಾರೆ. ಹಿಂಗೈತಿ ನನ್ನ ಕೇಸಿನ ಹೊರಗೆ ಬಡಕಂದ್ರ ಅದು ಲೆಕ್ಕ ತಕ್ಕಂಗೆ ಇರ್ತೈತಿ. ನಾನು ಬಿಟ್ಬಿಟ್ರ ನಮ್ಗೆ ಇದು ಮಾಡಿದೆ ಅಂತ ಹೇಳ್ತೀರಿ ನೀವು ಮೇಡಮ್. ಬೀಲ್ ಮಾಡಿಬಿಟ್ಟು ಮೇಡಮ್ ನಮಗೆ ಅದ ಸರ್ ಅದ ಮತ್ತೆ ಅದು ಆಗೋಲ್ಲ ಅಂತಂದ್ರೆ ಅದು ಸುಮ್ಮನೆ ಅದೇ ನೋಡಿ ಇದು ಮಾಡಿಬಿಟ್ಟು ನಾನು ಬೀನ ಮಾಡ್ತೀನಿ ಅದು ಹೇಗೆ ಅಡ್ತೀರ ಇಲ್ಲ ನೀವು 5-10 ನಮ್ಮ ಕಡೆ ಆಗ